ದೆಹಲಿಯಲ್ಲಿ ಉಗ್ರ ಸ್ವರೂಪವನ್ನು ಪಡೆದಂತಹ ನೀಟ್ ಕಿಚ್ಚು ಒಂದ್ ಕಡೆ ಸಂಸತ್ ಆವರಣದಲ್ಲಿ ಎರಡೂ ರಾಷ್ಟ್ರೀಯ ಪಕ್ಷಗಳು ಪ್ರೊಟೆಸ್ಟ್ ಹಾದಿಯನ್ನ ತುಳಿದಿವೆ. ಎನ್ಡಿಎ ವರ್ಸಸ್ ಇಂಡಿಯಾ ಎಂಬಂತಾಗಿದೆ. ಪ್ರೊಟೆಸ್ಟ್ ಅನ್ನು ನಡೆಸ್ತಾ ಇದ್ದು ಒಂದ್ ಕಡೆ ವಿಪಕ್ಷಗಳ ಧೋರಣೆಯನ್ನ ಖಂಡಿಸಿ ಎನ್ಡಿಎ ಪ್ರತಿಭಟನೆಯ ಹಾದಿಯನ್ನ ತುಳಿದು ಈ ವೇಳೆ ಕಾಂಗ್ರೆಸ್ ಸೇರಿದಂತೆ ವಿಪಕ್ಷಗಳ ನಡೆಗೆ ತೀವ್ರ ಆಕ್ರೋಶವನ್ನ ಎನ್ಡಿಎ ಸಂಸದರು ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಎನ್ಡಿಎ ಪ್ರತಿಭಟನೆಗೆ ಇಂಡಿಯಾ ಒಕ್ಕೂಟ ಕೂಡ ಕೌಂಟರ್ ಅನ್ನ ಕೊಟ್ಟಿದೆ. ಕೇಂದ್ರದ ನಡೆಯನ್ನು ಖಂಡಿಸಿ ಇಂಡಿಯಾ ಒಕ್ಕೂಟ ಸಿಡಿದೆದ್ದಿದೆ. ರಾಜ್ಯಸಭೆ ಲೋಕಸಭೆಯಲ್ಲೂ ಕೂಡ ಗದ್ದಲ ಕೋಲಾಹಲವೇ ನಡೆದಿದೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ವಿಪಕ್ಷಗಳು ಬಿಗಿ ಪಟ್ಟು ಹಿಡಿದಿದ್ದು ಸದನದಲ್ಲಿ ಗದ್ದಲ ಕೋಲಾಹಲ ನಡೆದಿದೆ. ದೆಹಲಿಯಲ್ಲಿ ಉಗ್ರ ಸ್ವರೂಪ ಪಡ್ಕೊಳ್ತಾ ಇರುವಂಥದ್ದು ನೀಟ್ ಕಿಚ್ಚು. ಸಂಸತ್ ಆವರಣದಲ್ಲಿ ಎನ್ಡಿಎ ವರ್ಸಸ್ ಇಂಡಿ ಒಕ್ಕೂಟ ಪ್ರತಿಭಟನೆಯ ಹಾದಿಯನ್ನ ತುಳಿದಿರುವಂಥದ್ದನ್ನು ನಾವು ಕಾಣಬಹುದಾಗಿದೆ. ಏಕೆಂದರೆ ಒಂದ್ ಕಡೆ ಪ್ರಧಾನಿ ನರೇಂದ್ರ ಮೋದಿಯವರ ನಿವಾಸಕ್ಕೆ ಮುತ್ತಿಗೆ ಹಾಕುವಂಥ ಒಂದು ಪ್ರಯತ್ನಕ್ಕೆ ಕಾಂಗ್ರೆಸ್ ಸೇರಿದಂತೆ ವಿಪಕ್ಷಗಳು ಮುಂದಾದವು. ಅಂಥ ದುಸ್ಸಾಹಸಕ್ಕೆ ಕೈ ಹಾಕಿದ್ವು. ಬಹಳ ಸೂಕ್ಷ್ಮವಾದಂಥ ಪ್ರದೇಶದಲ್ಲಿ ಮೋದಿಯವರ ನಿವಾಸಕ್ಕೆ ಮುತ್ತಿಗೆ ಹಾಕುವಂಥ ಧೈರ್ಯವನ್ನು ತೋರುವಂಥದ್ದು, ಅದು ಪ್ರಧಾನಿಯಂತಹ ಒಬ್ಬ ದೇಶದ ಪ್ರಧಾನಿಯ ನಿವಾಸಕ್ಕೆ ಮುತ್ತಿಗೆ ಹಾಕುವುದು ಸರಿಯಾದ ನಡೆಯಲ್ಲ ವಿಪಕ್ಷಗಳದ್ದು ಅಂತ ಬಿಜೆಪಿ ಅಥವಾ ಎನ್ಡಿಎ ಮತ್ತು ಎಲ್ಲ ರಾಜ್ಯಗಳಲ್ಲೂ ಕೂಡ ಬಿಜೆಪಿ ಪ್ರತಿಭಟನೆಯನ್ನು ಕಾಂಗ್ರೆಸ್ ವಿರುದ್ಧ ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆ ನೀಟ್ ಪರೀಕ್ಷೆ ಅಕ್ರಮ ಖಂಡಿಸಿ ಕಾಂಗ್ರೆಸ್ ನಾಯಕರು ಅಥವಾ ಕಾಂಗ್ರೆಸ್ ಸೇರಿದಂತೆ ವಿಪಕ್ಷದ ನಾಯಕರು ಪ್ರತಿಭಟನೆಯನ್ನು ನಡೆಸುತ್ತಿದ್ದಂತಹ ಸಂದರ್ಭದಲ್ಲಿ ಅವರನ್ನು ವಶಕ್ಕೆ ತೆಗೆದುಕೊಳ್ಳುವಂತಹ ಒಂದು ಪ್ರಯತ್ನಕ್ಕೆ ಮುಂದಾಗಿ ರಾಹುಲ್ ಗಾಂಧಿ ಅವರನ್ನು ಕೂಡ ಹಿಡಿದು ಎಳೆದಾಡಿ ಅವರನ್ನು ಅಲ್ಲಿಂದ ವಶಕ್ಕೆ ತೆಗೆದುಕೊಂಡು ನಂತರದಲ್ಲಿ ಅವರನ್ನು ಬಿಡುಗಡೆಗೊಳಿಸಲಾಯಿತು. ಆದರೆ ಈ ಕ್ರಮವನ್ನು, ಈ ಪೊಲೀಸರ ನಡೆಯನ್ನು ಖಂಡಿಸಿ, ಬಿಜೆಪಿಯ ನಡೆಯನ್ನು ಖಂಡಿಸಿ ಕಾಂಗ್ರೆಸ್ ದೇಶದ ಎಲ್ಲ ರಾಜ್ಯಗಳಲ್ಲೂ ಕೂಡ ಪ್ರತಿಭಟನೆಯನ್ನು ನಡೆಸಲಿಕ್ಕೆ ಮುಂದಾಗಿರುವಂಥದ್ದು ನಾವು ನೋಡ್ತಾ ಇದ್ವಿ. ಇದೇ ಕಾರಣಕ್ಕೆ ಇವತ್ತೂ ಕೂಡ ಕೇಂದ್ರದ ನಡೆಯನ್ನು ಖಂಡಿಸಿ ಸಿಡಿದೆದ್ದಿರುವಂಥ IANDIA ಒಕ್ಕೂಟ ಪ್ರತಿಭಟನೆಯ ಹಾದಿಯನ್ನು ತುಳಿದಿರುವಂಥದ್ದು ನಾವು ಕಾಣಬಹುದಾಗಿದೆ. ಮತ್ತೊಂದು ಕಡೆ ಎನ್ಡಿಎ ಕೂಡ ಕಾಂಗ್ರೆಸ್ ನಡೆಯನ್ನು ಖಂಡಿಸಿ ಪ್ರತಿಭಟನೆಯ ಹಾದಿಯನ್ನು ತುಳಿದಿರುವಂಥದ್ದು. ಹಾಗಾಗಿ ಸಂಸತ್ ಆವರಣ ಒಂದು ರೀತಿ ಎನ್ಡಿಎ ವರ್ಸಸ್ ಇಂಡಿಯಾ ಎಂಬಂತಾಗಿದೆ. ಈ ಪ್ರೊಟೆಸ್ಟ್ ಭಾರಿ ಸದ್ದು ಮಾಡ್ತಾ ಇರುವಂಥದ್ದು. ಮತ್ತೊಂದು ಕಡೆ ಸದನದಲ್ಲಿ ಉಭಯ ಸದನಗಳಲ್ಲೂ ಕೂಡ ಇದೇ ವಿಚಾರ ಪ್ರತಿಧ್ವನಿಸಿದೆ. ನೀಟ್ ಪರೀಕ್ಷೆ ಅಕ್ರಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೈತಿಕ ಹೊಣೆ ಹೊತ್ತು ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಕೊಡಬೇಕು ಅನ್ನುವಂಥ ಒತ್ತಾಯವನ್ನು ಈ ಸಂದರ್ಭದಲ್ಲಿ ಮಾಡಲಾಗ್ತಾ ಇರುವಂಥದ್ದು ವಿಪಕ್ಷಗಳು. ಸೊ ಒಂದು ಕಡೆ ಇದು ಯಾವ ರೀತಿ ತಾರಕಕ್ಕೇರ್ತಾ ಇದೆ ಅಂದರೆ, ಒಂದು ಕಡೆ CJP ಪ್ರತಿಭಟನೆ ಹಾದಿ ತುಳಿದಿರುವಂಥದ್ದು ನಾವು ನೋಡ್ತಿದ್ದೀವಿ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನು ಕೊಡಬೇಕು ಮತ್ತು ಶಿಕ್ಷಣ ವ್ಯವಸ್ಥೆಯಲ್ಲಿ ಪಾರದರ್ಶಕತೆಯನ್ನು ತರಬೇಕು ಅನ್ನುವಂಥದ್ದು, ಮತ್ತು ಮೃತಪಟ್ಟವರ ಈ ನೀಟ್ ಪರೀಕ್ಷೆಯಲ್ಲಿ ಅಕ್ರಮ ನಡೆದಿದೆ ಅನ್ನುವಂಥ ಒಂದು ಸುದ್ದಿ ಬಹಿರಂಗವಾದ ನಂತರದಲ್ಲಿ ಮತ್ತೆ ಮರುಪರೀಕ್ಷೆ ನಡೆಸಬೇಕು ಅನ್ನುವಂಥ ಆಗ್ರಹ ಕೇಳಿಬಂದಂಥ ಸಂದರ್ಭದಲ್ಲಿ ಪರೀಕ್ಷೆ ಬರೆದಂಥ ಅನೇಕ ವಿದ್ಯಾರ್ಥಿಗಳು ಸೂಸೈಡ್ ಮಾಡಿಕೊಂಡಿದ್ರು. ಅವರ ಕುಟುಂಬಗಳಿಗೆ 1 ಕೋಟಿ ಪರಿಹಾರವನ್ನು ನೀಡಬೇಕು ಅನ್ನುವಂಥ ಒಂದು ವಿಚಾರವನ್ನು ಮುಂದಿಟ್ಕೊಂಡು CJP ಪ್ರತಿಭಟನೆಯನ್ನು ನಡೆಸ್ತಾ ಇರುವಂಥದ್ದು. ಮತ್ತೊಂದು ಕಡೆ ವಾಂಗ್ಚುಕ್ ಅವರು ಉಪವಾಸ ಸತ್ಯಾಗ್ರಹವನ್ನು ನಡೆಸ್ತಾ ಇರುವಂಥದ್ದು. ಹಾಸ್ಪಿಟಲ್ನಲ್ಲಿ ಇದ್ದು ಕೂಡ ಅವರ ಉಪವಾಸ ಮುಂದುವರೆದಿದೆ. ಈ ಎಲ್ಲ ಬೆಳವಣಿಗೆ ನಡುವೆ ಇದು ಒಂದು ರೀತಿ ರಾಜಕೀಯ ಕೆಸರಚಾಟಕ್ಕೆ ಕಾರಣವಾಗ್ತಾ ಇದೆ, ರಾಜಕೀಯ ಮೇಲಾಟಗಳಿಗೆ ಕಾರಣವಾಗ್ತಾ ಇದೆ. ಒಂದು ಕಡೆ ಎಲ್ಲ ನಾವು ಯಾವುದೇ ಪಕ್ಷದ ಪ್ರತಿನಿಧಿಗಳಲ್ಲ, ಆದರೆ ನಾವು ವಿದ್ಯಾರ್ಥಿಗಳ ಒಕ್ಕೂಟ ಅಥವಾ ಯುವಜನತೆಯ ಒಂದು ಒಕ್ಕೂಟ ಸೇರಿಕೊಂಡು ಈ ಒಂದು CJP ಪಾರ್ಟಿಯ ಮೂಲಕ ನಾವು ಕೇಂದ್ರವನ್ನು ಪ್ರಶ್ನೆ ಮಾಡ್ತಾ ಇದ್ವಿ. ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು ಅಂತ CJP ಕಾರ್ಯಕರ್ತರು ಪ್ರೊಟೆಸ್ಟನ್ನು ಮಾಡಿದ್ದು ಸಂಸತ್ ಅಂದರೆ ನಾವು ಗಮನಿಸ್ತಾ ಹೋಗ್ಬೋದು. ಸಂಸತ್ ಚಲೋ ಹಮ್ಮಿಕೊಂಡಿದ್ದು ಇವೆಲ್ಲವೂ ಕೂಡ ನಾವು ನೋಡ್ತಾ ಇದ್ವಿ. ಆದರೆ ಇದಾದ ನಂತರದಲ್ಲಿ ದಿಢೀರಂತ ಕಾಂಗ್ರೆಸ್ ಎಂಟ್ರಿ ಕೊಟ್ಬಿಡುತ್ತೆ, ದಿಢೀರಂತ ವಿಪಕ್ಷಗಳ ಎಂಟ್ರಿ ಕೊಡ್ತವೆ, ಈ ಒಂದು ಹೋರಾಟದಲ್ಲಿ ಕೈ ಜೋಡಿಸ್ತವೆ. ಅಂದರೆ ಎಲ್ಲೋ ಒಂದು ಕಡೆ ರಾಜಕೀಯ ಲಾಭ ಪಡ್ಕೊಳ್ಳುವಂಥ ಲೆಕ್ಕಾಚಾರದಲ್ಲೇ ಈ ಒಂದು ಕಾಂಗ್ರೆಸ್ ಎಂಟ್ರಿ ಕೊಡ್ತಾ ಅನ್ನುವಂಥ ಒಂದು ಚರ್ಚೆ ಅಥವಾ ಅಂಥ ಒಂದಷ್ಟು ಆರೋಪಗಳನ್ನು BJP ಮಾಡ್ತಾ ಇದೆ. ಒಟ್ಟಾರೆಯಾಗಿ ಇವತ್ತಿನ ಬೆಳವಣಿಗೆ ನಾವು ನೋಡ್ತಾ ಹೋದರೆ NDA ವರ್ಸಸ್ INDIA ಒಕ್ಕೂಟದ ಒಂದು ಪ್ರತಿಭಟನೆಗೆ ಸಾಕ್ಷೀಕರಿಸುವಂತಿದೆ ಸಂಸತ್ನ ಆವರಣ.